ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸುಧಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಫ್ಲೈಟಲ್ಲಿ ಏನು ಸ್ಟಾರ್ಟಿಂಗ್ಗೆ ಫ್ಲೈಟ್ ವಿಡಿಯೋ ಅಂತ ಹೇಳ್ತಿದ್ದೀರಾ? ಹೌದು, ನಾವು ಲಕ್ನೋವಿಂದ ಬಂದಾದಮೇಲೆ ನಾವು ಹೋಗಿದ್ದು ಮಂಗಳೂರಿಗೆ. ಸೊ ಮಂಗಳೂರಿಗೆ ಹೋಗ್ತಾ ಹೋಗ್ತಾ ಮನೆಯಿಂದ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿದ್ದಿಲ್ಲ. ನನ್ನ ಮಗ ಮಲಗಿದ್ದ, ನೋಡ್ತಾ ಇದ್ದೀರಲ್ವ. ಸೊ ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿದ್ದಿಲ್ಲ. ಸೊ ನಾವು ನಮ್ಮ ಅಕ್ಕನ ಮನೆಗೆ ನನ್ನ ಮಗನ ಬರ್ಡೇಗೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ, ಮಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಮಂಗಳೂರಿಗೂ ಕೂಡ ನಾವು ಫ್ಲೈಟ್ ಜರ್ನಿ ಮಾಡಿದ್ದೀವಿ. ಅದಾದಮೇಲೆ ನನ್ನ ಮಗ ಎದ್ದ. ಸೊ ಹಾಗೆ ಒಂದು ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಏನಕ್ಕೆ ನಾನು ಮಂಗಳೂರಿಗೆ ಹೋಗ್ತಾಯಿದ್ದೀನಿ, ಮಂಗಳೂರಲ್ಲಿ ಯಾರಿದ್ದಾರೆ ಅದನ್ನೆಲ್ಲ ನೀವು ಮುಂದಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ಫಸ್ಟು ನಾವು ಫ್ಲೈಟಲ್ಲಿ ಕೆಂಪೇಗೌಡ ಇದರಿಂದನೇ ನಾವು ಏರಿದ್ದು. ಸೊ ಇಲ್ಲಿಂದ ನಾವು ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಫ್ಲೈಟ್ ಇದ್ದಿದ್ದು. ಅಲ್ಲಿ ನಾವು 8 o'clockಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಸೊ ಅದಾದಮೇಲೆ ನಮಗೆ ಪಿಕಪ್ ಮಾಡೋಕ್ಕೆ ನಮ್ಮ ಅಕ್ಕನ ಹಸ್ಬೆಂಡು ಮತ್ತು ನಮ್ಮ ಮಾವ ಎಲ್ಲರೂ ಬಂದಿದ್ದರು ನಮಗೆ ಪಿಕಪ್ ಮಾಡೋದಕ್ಕೆ. ಹಾಗೆ ಪಿಕಪ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇರುವ ಸಮಯದಲ್ಲೇ ಬೆಳಗಿನ ಜಾವ ಇದೊಂದು 9:30ಗೆ ಸುಮಾರಾಗಿ ಅಲ್ಲಿ ಫಿಶ್ಗಳೆಲ್ಲ ಅಲ್ಲಲ್ಲೇ ಸಮುದ್ರದ ಪಕ್ಕನೇ ಮಾರ್ತಾ ಇರ್ತಾರಲ್ವ. ಸೊ ಅಲ್ಲಿ ತೊಗೊಂಡು ಹೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ಅವರೆಲ್ಲ ಫಿಶ್ ನೋಡ್ತಾಯಿದ್ರು, ನಮ್ಮ ಅಕ್ಕನ ಹಸ್ಬೆಂಡು ಅವರೆಲ್ಲ. ಸೊ ನಾನು ನಮ್ಮ ಮನೆಯವ್ರು ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಅದಾದಮೇಲೆ ನಾವು ಫೈನಲಿ ಮನೆಗೆ ಬಂದು ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗೆ ಊಟ ನಾಷ್ಟ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗ ಪಿಂಚು, ಅಂದರೆ ಅವಳ ಹೆಸರು ಪ್ರಿನ್ಸಿಟಾ, ನಮ್ಮ ಅಕ್ಕನ ಮಗಳ ಹೆಸರು. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ರೆಡಿ ಆಗ್ತಾ ಇರೋದು ಸಂಜೆ 6 o'clockಗೆ. ಇಲ್ಲೊಂದು ಕಾರ್ಕಳ ಅನ್ನೋ ಕಡೆ ಒಂದು ಚರ್ಚನ್ನ ಜಾತ್ರೆ ನಡೀತಾ ಇತ್ತು. ಸೊ ಸುಮಾರು ವರ್ಷಕ್ಕೆ ಒಂದು ಸಲ ಜಾತ್ರೆ ನಡೆಯುತ್ತೆ. ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಆ ಚರ್ಚ್ ಹೆಸರು ಸೆಂಟ್ ಲಾರೆನ್ಸ್ ಚರ್ಚ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು 7 days ಆ ಜಾತ್ರೆ ನಡೀತಾ ಇರುತ್ತೆ. ಫಸ್ಟ್ ಡೇನೇ ನಾವು ಹೋಗಿದ್ದು ಚರ್ಚ್ಗೆ. ಸೊ ಅಲ್ಲಿಂದ ನಾವು ನಮ್ಮ ಅಕ್ಕ ಅವ್ರ ಕಾರಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿದ್ದೀವಿ. ನೋಡ್ತಾ ಇದ್ದೀರಲ್ವ ಎಷ್ಟು ದೊಡ್ಡ ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಇದು ಸುಮಾರು ಈ ಜಾತ್ರೆಯನ್ನು ಪ್ರಿಪ್ರೇಷನ್ ಒಂದು 6 months ಬಿಫೋರೇ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಂತೆ. ತುಂಬಾ ಅದ್ಭುತವಾದ ಸ್ಥಳ, ಹಾಗೆ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ತುಂಬಾ ಲೈಟಿಂಗ್ಸು ಮತ್ತು ಜನಗಳು ಕೂಡ ಅಷ್ಟೇ ಜಾತ್ರೆ ಥರನೇ ಇದ್ದರು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು 5th ಡೇಗೆ, ಬಟ್ ಆದ್ರೂ ತುಂಬಾ ಜನ ಇದ್ದರು ಅಂತ ಹೇಳ್ಬೋದು. ಆದ್ರೂ ಕೂಡ ಅಲ್ಲಿ ಸಿಸ್ಟಮೆಟಿಕ್ಕಾಗಿ ಎಲ್ಲವೂ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಜಾಗಕ್ಕೂ ನಾವು ವಿಸಿಟ್ ಮಾಡಬೇಕಾದ್ರೆ ನಾವು ಈ ರೀತಿಯಾಗಿ ಕ್ಯೂ ಅಲ್ಲೇ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡ್ತಾಯಿದ್ರು, ಯಾರೂ ಮಿಸ್ಬಿಹೇವ್ ಮಾಡ್ತಾ ಇರಲಿಲ್ಲ. ಸೊ ಅಷ್ಟೊಂದು ಕ್ಲಾರಿಟಿಯಾಗಿ ಇಲ್ಲಿ ನಮಗೆ ಪ್ರತಿಯೊಂದು ಜಾಗಕ್ಕೆ ಹೋಗಿ ನೋಡುವಂತೆ ಆಗಿತ್ತು. ಸೊ ನಾವು ನಮಗೂ ಕೂಡ ಖುಷಿಯಾಯಿತು, ಹೋಗಿದ್ದ ದಿವಸನೇ ಈ ರೀತಿಯಾದ ಒಂದು ಚರ್ಚ್ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಯಿತು. ಇಲ್ಲಿ ಕೆಲವ್ರಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂಥ ಜಾಗಕ್ಕೆ ನಾವು ಕೂಡ ಹೋಗಿದ್ದೀವಿ ಅನ್ನೋದು ನಮಗೆ ಖುಷಿಯಾಯಿತು. ಸೊ ಈ ಒಂದು ಜಾಗ ನಾನು ಏನು ತೋರಿಸ್ತಾ ಇದ್ದೀನಲ್ವ, ಅಲ್ಲಿ ನಾನ್ ಸ್ಟಾಪ್ ನೀರು ಬರ್ತಾನೆ ಇರುತ್ತಂತೆ. ಸೊ ಇದೊಂದು ಪವಿತ್ರವಾದ ಸ್ಥಳ, ಅದಕ್ಕೋಸ್ಕರನೇ ಹೇಳೋದಂತೆ. ಸೊ ಇಲ್ಲಿ ಕಾಯಿನ್ಸ್ ಎಲ್ಲ ಹಾಕ್ತಾಯಿದ್ರು. ಹಾಗೆ ಪ್ರತಿಯೊಂದು ಜನನೂ ಕೂಡ ಎಲ್ಲೆಲ್ಲಿಂದ ಸುತ್ತಮುತ್ತ ಇರುವ ಪ್ರತಿಯೊಂದು ಮಂಗಳೂರು ಸುತ್ತಮುತ್ತ ಇರೋ ಎಲ್ಲ ಜನಗಳು ಇಲ್ಲಿ ಬಂದು ಕಂಪಲ್ಸರಿ ಇಲ್ಲಿ ಒಂದು ದಿವಸ ಆದರೂ 7 days ನಡೆಯುವಂಥ ಜಾತ್ರೆಯಲ್ಲಿ ಅಟ್ಲೀಸ್ಟ್ ಒಂದು ದಿವಸ ಬಂದು ಇಲ್ಲಿ ಹೋಗ್ತಾರಂತ ಹೇಳ್ತಿದ್ರು. ಸೊ ನನಗೂ ಕೂಡ ಅಷ್ಟೊಂದು ಈ ಚರ್ಚ್ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಸಿಸ್ಟ್ರೆಲ್ಲ ಹೇಳ್ತಿದ್ರು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಲೈಟಿಂಗ್ಸ್ ಆಗಲಿ, ಪ್ರತಿಯೊಂದು ಜಾತ್ರೆ ಅಂದಮೇಲೆ ಗೇಮ್ಸ್ ಆಗಲಿ, ಪ್ರತಿಯೊಂದು ಆಟ ಆಡೋದಾಗಲಿ ಎಲ್ಲವೂ ಇಲ್ಲಿ ಇತ್ತು. ಅದಾದಮೇಲೆ ನಾವು ಒಂದೊಂದಾಗಿ ಫೋಟೋ ಸೆಷನ್ನ ತೊಗೊಳ್ತಾ ಇದ್ವಿ. ಫ್ಯಾಮಿಲಿ ಹೋಗಾದ್ಮೇಲೆ ಎಲ್ಲರೂ ಫೋಟೋಸ್ ತೊಗೊಳ್ಳೇಬೇಕಲ್ವ. ಸೊ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಹೊರಗಡೆ ಬಂದು ಅದಾದಮೇಲೆ ಸ್ವಲ್ಪ ಗೇಮ್ಸ್ಗಳನ್ನೆಲ್ಲ ಆಟ ಆಡಿದ್ವಿ. ಸೊ ನನ್ನ ಹಸ್ಬೆಂಡ್ ಕೂಡ ಒಂದು ಗೇಮಲ್ಲಿ ಗೆದ್ದರು, ಜ್ಯೂಸ್ ಬಂತು ನಮಗೂ ಕೂಡ 2 ಲೀಟರ್ಸ್ದು. ಸೊ ಅದಾದಮೇಲೆ ಬಟ್ಟೆ ಶಾಪಿಂಗ್ ಕೂಡ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಬಂದಿರೋದು ಮಕ್ಕಳಿಗೆ ಮತ್ತು ನಾವೆಲ್ಲ ಒಂಚೂರು ಜಾತ್ರೆಯಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು. ಜಾತ್ರೆ ಅಂದಮೇಲೆ ಅಫ್ಕೋರ್ಸ್ ಆಟ ಆಡಲೇಬೇಕಲ್ವ. ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು, ಅಕ್ಕನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫಸ್ಟು ಮಕ್ಕಳಿಗೆ ಏರೋಪ್ಲೇನ್ ಅನ್ನೋ ಇದರಲ್ಲಿ ಕೂರಿಸಿದ್ವಿ. ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಇವಾಗ ನನ್ನ ಮಗ ಕೂಡ ದೊಡ್ಡವನಾಗಿದ್ದಾನಲ್ವ, ಏನೇನು ನೋಡ್ತಾ ಇದ್ದಾನೆ ಎಲ್ಲ ಆಡೋದ್ರಲ್ಲೂ ಕುತ್ಕೊಳ್ಬೇಕು ಅಂತ ಹಠ ಮಾಡ್ತಿದ್ದ. ಸೊ ಫೈನಲಿ ಅವ್ರನ್ನ ಕೂರಿಸಿದ್ದು ಈ ಒಂದು ಕಾರ್ನಲ್ಲಿ.
ಒಬ್ಬೊಬ್ಬರೇ ಕುತ್ಕೊಳ್ತೀವಿ ಅಂತ ಹಠ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಅವರಿಬ್ರಿಗೂ ಒಬ್ಬೊಬ್ಬರಿಗೆ ಕೂರಿಸ್ಬಿಟ್ಟು ಅವ್ರನ್ನ ಆಟ ಆಡಿಸಾಯಿತು. ಫೈನಲಿ ನಾವೀಗ ಜಾಯಿಂಟ್ ವೀಲಲ್ಲಿ ಕುತ್ಕೊಂಡು ಫುಲ್ ಇಡೀ ಜಾತ್ರೆಯನ್ನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿತ್ತು ಅಂತ. ನೀವು ಯಾರಾದರೂ ಈ ಒಂದು ಜಾತ್ರೆಗೆ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಈ ರೀತಿಯಾಗಿತ್ತು ಈ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ನನ್ನ ಮಗನ ಬರ್ತಡೇದಾಗಿರುತ್ತೆ. ನನ್ನ ಮಗನ ಬರ್ತಡೇ ಮಂಗಳೂರಲ್ಲಿ ಮಾಡಿದ್ವಾ ಎಲ್ಲಿ ಮಾಡಿದ್ವಾ ಅಂತ ನೀವೇ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.